ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಈ ಕುರಿತು ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ ಇವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸಲಿರುವವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮ ಮಾದಕಟ್ಟೆ ಎಂಬಲ್ಲಿನ ಗೋಪಾಲಕೃಷ್ಣ ಭಟ್ ಇವರು ಮಾಜಿ ಸೈನಿಕರು ಹಾಗೂ ಕೃಷಿಕರು. ಇವರೊಂದಿಗೆ ತಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ, ಸ್ವಾಗತ. ನಮಸ್ತೆ ಸರ್, ಕೃಷಿಯ ಒಂದು ಅನುಭವವನ್ನು ಹಂಚಿಕೊಳ್ಳಬಹುದಾ ಸರ್? ಸರಿ. ಕೃಷಿ ಕ್ಷೇತ್ರದಲ್ಲಿ ಸುಮಾರು 35 ವರ್ಷದಿಂದ ನಾನು ನಿವೃತ್ತನಾದ ನಂತರ ಹಿರಿಯರಿಂದ ಪಾರಂಪರಿಕವಾದ ಬಂದಂತಹ ಕೃಷಿಯನ್ನೇ ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಇದರಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಅಭಾವದಿಂದಾಗಿ ಈಗ ಪ್ರಕೃತವಾಗಿ ಕೆಲವು ಹಳೆ ಸಂಪ್ರದಾಯಗಳನ್ನು ಬಿಟ್ಟು ಇದ್ದಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡುವಂತಹ ಕಾರ್ಯಕ್ರಮಗಳು ಊರಲ್ಲೆಲ್ಲ ನಡೀತಾ ಇದೆ. ಅದು ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ಆದ್ರೆ ಅದರಲ್ಲಿ ತುಂಬಾ ನಷ್ಟ ಬರುವುದರಿಂದ ಈಗ ಹಿಂದಿನ ಪಾರಂಪರಿಕ ಕೃಷಿಯನ್ನೇ ಅವಲಂಬಿಸಿ ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದೇನೆ. ಈಗ ಸರ್, ನೀವು ಕೃಷಿಯಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಸ್ತಾ ಇದ್ದೀರಾ? ಯಾವುದೆಲ್ಲ ಬೆಳೆಯನ್ನು ಬೆಳೆಸ್ತಾ ಇದ್ದೀರಾ? ನಾವು ಪ್ರಧಾನವಾಗಿ ಕಂಗು ಅಂದ್ರೆ ಅಡಿಕೆ ಮರ, ನಂತರ ತೆಂಗಿನ ಮರ, ಅಡಿಕೆ ಮರಗಳಿಗೆ ಕಾಳು ಮೆಣಸನ್ನು ಬಿಟ್ಟು ಕಾಳು ಮೆಣಸು, ಅದೇ ರೀತಿ ಬಾಳೆ, ಫ್ರೂಟ್ಸ್ ಬೇರೆ ಬೇರೆ ರೀತಿಯ, ಈಗ ಹಲಸಿನ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಅಥವಾ ರಮ್ಡಾನ್, ಎಗ್ ಫ್ರೂಟ್, ಇಂತಾದ ತೋಟದ ಮಧ್ಯದಲ್ಲಿ ಬೆಳೆಯುವ ಬೆಳೆಗಳನ್ನು ಬೆಳೀತಾ ಇದ್ದೇನೆ. ಈಗ ಈ ಮಿಶ್ರ ಬೆಳೆ ನಿಮ್ಗೆ ಏನು ಅದರಿಂದ ಲಾಭ ಅಂತ ಹೇಳಿ ಕಾಣ್ತಾ ಉಂಟು ಸರ್? ಮಿಶ್ರ ಬೆಳೆಯಿಂದ ಲಾಭ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ಮಿಶ್ರ ಬೆಳೆ ಮಾಡುವಾಗ ಅದಕ್ಕಾಗಿ ನಾವು ಪ್ರತ್ಯೇಕ ಏನು ಕೆಲಸ ಮಾಡಬೇಕಾಗಿ ಬರುವುದಿಲ್ಲ. ಆ ನೀರಾವರಿಯೊಂದಿಗೆ ಇದರದ್ದು ಕೂಡ ಆಗುವ ಕಾರಣ ನಮ್ಗೆ ಅಷ್ಟು ದೊಡ್ಡ ನಷ್ಟ ಆಗುವುದಿಲ್ಲ. ಆದ್ರೆ ಈಗ ಕೀಟ ಬಾಧೆ ಇದ್ದುದರಿಂದ ಸ್ವಲ್ಪ ಸಿಂಪಡಣೆ ಎಲ್ಲ ಮಾಡ್ಬೇಕಾಗ್ತದೆ. ಇಲ್ಲ ಇದ್ರೆ ಬೆಳೆಯು ಬರುವುದಿಲ್ಲ. ಕಾಳು ಮೆಣಸು ಮತ್ತೆ ಯಾವುದೇ ಆಗ್ಲಿ, ಅದಕ್ಕೆ ರೋಗ ಬಂದಾಗ ಸಿಂಪಡಣೆ ಅತಿ ಅಗತ್ಯ. ಯಾವ ರೀತಿ ಅಡಿಕೆ ಮರಕ್ಕೆ ಸಿಂಪಡಣೆ ಇದೆಯೋ ಅದೇ ರೀತಿ ಮಿಶ್ರ ಬೆಳೆಗಳಿಗೆ ಕೂಡ ಸಿಂಪಡಣೆ ಬಹಳಷ್ಟು ಅಗತ್ಯ ಇದೆ. ಈಗ ನೀವು ಕೃಷಿಗೆ ಸಾವಯವ ಗೊಬ್ಬರದ ಬಳಕೆ ಆಗ್ತಾ ಇದೆಯಾ ಸರ್? ಹೇಗೆ? ನನಗೆ ದನಗಳಿವೆ. ಈ ದನಗಳಿಂದ ಬಂದಂತ ಗೊಬ್ಬರ ಗ್ಯಾಸ್ ಮಾಡಿ ಅದರಿಂದ ಮನೆಯ ಅಡಿಗೆ ಸಂಪೂರ್ಣ ಮನೆ ಖರ್ಚನ್ನು ಅದರಲ್ಲೇ ನಿಭಾಯಿಸ್ತೇನೆ. ಅದರ ನಂತರ ಅದರಲ್ಲಿ ಸಿಗುವಂತ ಸ್ಲರಿ ನೀರನ್ನು ಸ್ಟಾಕ್ ಮಾಡಿ ಪ್ರತಿ ಗಿಡಗಳಿಗೂ ಹಾಕುವ ವ್ಯವಸ್ಥೆ ಮಾಡಿದ್ದೇನೆ. ಒಂದು 3 ತಿಂಗಳಿಗೊಮ್ಮೆ ತೋಟದಲ್ಲಿ ಪ್ರತಿ ಅಡಿಕೆ ಮರಕ್ಕೂ ತೆಂಗಿನ ಮರಕ್ಕೂ ಸ್ಲರಿ ನೀರನ್ನು ಸಿಂಪಡಿಸುವುದು. ಅದೇ ರೀತಿ ಉಳಿದ ಗಂಜಲು ಗೊಬ್ಬರ ಮಾಡಿ ಸಾವಯವ ಗೊಬ್ಬರವನ್ನು ಕೂಡ ವರ್ಷಕ್ಕೆ 1 ಬಟ್ಟಿಯಷ್ಟು ಹಾಕುವ ವ್ಯವಸ್ಥೆಯನ್ನು ಮಾಡಿರ್ತೇನೆ. ಈಗ ಸಾವಯವ ಗೊಬ್ಬರ ಹಾಕುವುದರಿಂದ ನಿಮ್ಗೆ ಕೃಷಿಯಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಸರ್? ಪ್ರಾರಂಭದಲ್ಲಿ ಒಮ್ಮೆ ಇಳುವರಿ ಕಮ್ಮಿ ಬರ್ತದೆ. ಈಗ ನಾನು 2 ವರ್ಷದಿಂದ ಈಚೆಗಷ್ಟೇ ಪ್ರಾರಂಭಿಸಿದ್ದು. ಆದ್ರೆ ನಿಧಾನದಲ್ಲಿ ಸಮತೋಲನ ಕಾಯ್ದುಕೊಳ್ತದೆ. ಯಾವಾಗಲೂ ಒಂದೇ ರೀತಿಯ ಫಸಲನ್ನು ಕೊಡುವುದರಿಂದ ದೊಡ್ಡ ನಷ್ಟ ಆಗಲಾರದು ಎಂದು ನನ್ನ ನಂಬಿಕೆ. ಅದ ಕಾರಣ ನಾನು ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಕೃಷಿಗೆ ಕೆಲಸಕ್ಕೆ ಸಹಾಯಕರು ಅಂತೇಳಿ ಸಿಗ್ತಾರಾ ಸರ್? ಇಲ್ಲ ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಇದ್ದೀರಾ? ಸಿಗ್ತಾರೆ, ಆದ್ರೆ ನಮ್ಗೆ ಬೇಕಾದಾಗಲೇ ಸಿಕ್ಕಾರು ಒಂದು ಗ್ಯಾರಂಟಿ ಇಲ್ಲ. ಆದ್ದರಿಂದ ಯಂತ್ರೋಪಕರಣಗಳ ಉದಾಹರಣೆಗೆ ಇಡೀ ತೋಟದಲ್ಲಿ ಗಾಡಿ ಹೋಗುವ ಹಾಗೆ ಮಾಡಿ
ನಮ್ಮ ಒಮ್ಮಿನಿ ಕಾರ್ ಇದೆ. ಈ ಒಮ್ಮಿನಿ ಕಾರ್ ಇಡೀ ತೋಟಕ್ಕೆ ಹೋಗಿ ಇದ್ದ ನಮ್ಮ ಬೆಳೆಗಳನ್ನು ತರಲು ಒಂದು ಡ್ರೈವರ್ ಅನ್ನು ಇಟ್ಟುಕೊಂಡು ಆ ರೀತಿಯೂ ಮಾಡ್ತೇವೆ. ಅಲ್ಲದೆ ಈ ಕಾರ್ ಹೋಗದಲ್ಲಿಗೆ ಕೈಗಾಡಿಯ ಮೂಲಕವೂ ಕೂಡ ನಾವು ಕೃಷಿಯ ಬೆಳೆಗಳನ್ನು ತರ್ತೇವೆ. ಇದೆಲ್ಲವೂ ಜನ ಇದ್ದಾಗ ಅದಕ್ಕೆ ಬೇಕಾದಾಗ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈ ಯಂತ್ರೋಪಕರಣಗಳು ನಿಮ್ಗೆ ಸಬ್ಸಿಡಿ ರೀತಿಯಲ್ಲಿ ಸಿಕ್ಕಿದೆಯಾ ಅಥವಾ ನೀವು ತೆಕೊಂಡಿದ್ದೀರಾ ಸರ್? ಸಬ್ಸಿಡಿ ರೀತಿಯಲ್ಲಿ ನಾನು ಹೋಗ್ಲಿಲ್ಲ, ಆದ್ರೆ ಸಬ್ಸಿಡಿ ಸಿಗ್ತದೆ, ಇದಕ್ಕೆಲ್ಲಕ್ಕೂ ಸಬ್ಸಿಡಿ ಸಿಗ್ತದೆ. ಆದ್ರೆ ನಾನು ಮಾತ್ರ ಹೋಗ್ಲಿಲ್ಲ. ಆದ್ರೆ ಮ್ಯಾನೇಜ್ ಆಗ್ತದೆ. ನನಗೆ ಒಳ್ಳೆ ಫಸಲು ಬರುವುದರಿಂದ ಇಷ್ಟರವರೆಗೆ ಬೆಳೆಗೆ ಒಳ್ಳೆ ಬೆಲೆಯೂ ಇದ್ದ ಕಾರಣ ತೊಂದರೆ ಆಗಲಿಲ್ಲ. ಆದ್ರೆ ಸಬ್ಸಿಡಿ ಸಿಕ್ಕಿದ್ರೆ ತೆಕ್ಕೊಳ್ಳೋದು ಒಳ್ಳೆಯದು ನನ್ನ ಕೃಷಿಕರಿಗೆ ಅಭಿಪ್ರಾಯ. ಈಗ ಕೃಷಿಗೆ ಬೆಳೆ ವಿಮೆ ಅಂತ ಹೇಳಿ ಉಂಟು, ಬೆಳೆ ವಿಮೆ ಮಾಡಿಸಿದ್ದೀರಾ ಸರ್? ಅದನ್ನು ಪಡ್ಕೊಂಡಿದ್ದೀರಾ ಸರ್? ಹೇಗೆ? ಹೌದು, ಬೆಳೆ ವಿಮೆ ಮಾಡಿದ್ದೇನೆ. ಬೆಳೆ ವಿಮೆ ಮಾಡಿದ್ದಲ್ಲಿ ನನಗೆ ಸಿಕ್ಕಿದೆ ಅದು. ಆದರೆ ಕಳೆದ 2 ವರ್ಷಗಳಿಂದ ತುಂಬಾ ನಷ್ಟಗಳು, ಕೊಳೆ ರೋಗ ಬಂದು ಹೋದುದರಿಂದ ಬೆಳೆ ವಿಮೆಯ ಹಣದಿಂದಲೇ ನಮ್ಗೆ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಿಕ್ಕುವುದನ್ನು ಸರ್ಕಾರದಿಂದ ನಾವು ಪಡೆದುಕೊಂಡಿದ್ದೇವೆ. ಈಗ ಈ ಕೃಷಿಗೆ ನಿಮ್ಮ ಮನೆಯವರು ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್? ಮನೆಯವರು ಅಂದ್ರೆ ಮೇಯ್ನ್ ಆಗಿ ಬೇಸಿಗೆಗಾಲದಲ್ಲಿ ನೀರು ಸಿಂಪಡಿಸುವುದು. ಈಗಕ್ಕೆ ಕೂಲಿ ಕಾರ್ಮಿಕರು ಇಲ್ಲದಾಗ ನಾವು ಸ್ವತಃ ಹೋಗಿ ಮನೆಯವರು ಅದನ್ನು ನೋಡ್ಕೊಳ್ಬೇಕು, ನೀರು ಹೋಗ್ತದ ಇಲ್ವಾ, ಅಥವಾ ಪಂಪ್ ಸ್ಟಾರ್ಟ್ ಮಾಡಬೇಕು, ಅಥವಾ ನೀರು ನಾವು ಮೇಲೆ ಟಾಂಕಿ ಮಾಡಿ ಆ ಟಾಂಕಿಯಿಂದ ತೋಟಕ್ಕೆ ನೀರು ಹಾಯಿಸ್ತೇವೆ. ಆಗ ಹಲವಾರು ಸಮಸ್ಯೆಗಳು ಬರ್ತವೆ. ಒಮ್ಮೊಮ್ಮೆ ಸ್ಪ್ರಿಂಕ್ಲರ್ ಹಾರದಿರುವುದು, ಅಂತಹದ್ದನ್ನೆಲ್ಲ ಕೆಲಸಗಳನ್ನು ನಾವು ಸ್ವತಃ ಮಾಡ್ತೇವೆ. ಕೃಷಿಯ ಕೂಲಿ ಕಾರ್ಮಿಕರು ಇದ್ರೆ ಅವರ ಮೂಲಕ ಮಾಡಿಸ್ತೇವೆ. ಈಗ ಸರ್, ಹಣ್ಣು ಹಂಪಲುಗಳು ಅಂತ ಹೇಳಿದ್ರಿ, ಯಾವುದೆಲ್ಲ ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದೀರಾ? ಪಾರಂಪರಿಕವಾಗಿ ನಮಗೆ ಮೇನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲಸು ಬೆಳೀತದೆ. ಒಂದು ತೋಟದ ಒಂದು ಭಾಗದಲ್ಲಿ, ಒಂದು ಸೈಡ್ ನಲ್ಲಿ ಇದ್ರೆ ಅದು ನಮಗೇನು ಬಾಧಕ ಆಗುದಿಲ್ಲ. ಅದು ನಮಗೆ ಈ ಸಮಯದಲ್ಲಿ ಸಿಕ್ಕಿದ್ರೆ ತುಂಬಾ ಉಪಯುಕ್ತ. ಅದರಿಂದ ಬೇರೆ ಬೇರೆ ರೀತಿಯ ತಿಂಡಿಗಳು ರಚಿಸಲು, ಪ್ರಧಾನವಾಗಿ ಹಲಸು. ಅದ ನಂತರ ಪಪ್ಪಾಯಿ ಕೂಡ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೆ ಕೂಡ ಪ್ರತ್ಯೇಕವಾಗಿ ಏನು ನೀರು ಹಾಯಿಸಬೇಕಾಗಿಲ್ಲ. ಅದರಿಂದ ರಮ್ಡಾನ್ ಈ ತೋಟದ ಮಧ್ಯದಲ್ಲಿ ಆದ್ರೆ ಬಹಳಷ್ಟು, ಅದಕ್ಕೆ ಕಿಲೋವಿಗೆ ಸುಮಾರು 400 ರೂಪಾಯಿಯಷ್ಟು ಬೆಲೆ ಇದೆ. ಅದು ಒಳ್ಳೆ ಫಸಲು ಕೊಡ್ತದೆ. ಅದಕ್ಕೆ ದೊಡ್ಡ ಕೀಟಗಳಿರುವುದಿಲ್ಲ, ಕೇವಲ ಬಾವಲಿಗಳಿಂದ ರಕ್ಷಣೆ ಮಾಡಿದ್ರೆ ಆಯ್ತು. ಅದೇ ರೀತಿ ಜಮ್ನೇರಳೆ, ಪನ್ನೇರಳೆ, ಎಗ್ ಫ್ರೂಟ್, ಮತ್ತೆ ಅನನಾಸು, ಬಾಳೆ, ಇದಲ್ಲೆಲ್ಲ ದೊಡ್ಡ ಏನು ಖರ್ಚಿಲ್ಲ. ನಮ್ಗೆ ಉಪ ಬೆಳೆಯಾಗಿ ನಮ್ಗೆ ಬಹಳಷ್ಟು ಹಣಕಾಸಿಗೆ ಪ್ರಯೋಜನ ಕೊಡ್ತದೆ. ಈಗ ಕೆಲವೊಂದು ಕೃಷಿಗೆ ಪ್ರಾಣಿಗಳ ಹಾವಳಿ ಇರ್ತದೆ ಸರ್, ನಿಮ್ಮ ಕೃಷಿಗೆ ಏನಾದ್ರೂ ಪ್ರಾಣಿಗಳ ತೊಂದರೆ ಇದೆಯಾ ಸರ್? ಖಂಡಿತ ಇದೆ. ಈ ತೋಟ ಇದ್ದಲ್ಲೆಲ್ಲ ಹಂದಿಗಳ ಹಾವಳಿ ಇರ್ತದೆ. ಹಂದಿ ಒಂದು ಇಡೀ ಬೆಳೆಯನ್ನು ನಾಶ ಮಾಡುವ ಪರಿಸ್ಥಿತಿ. ಬೆಳೆ ಅಂದ್ರೆ ಅಡಿಕೆ ಮರ, ದೊಡ್ಡ ಮರವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಟ್ಟ ಸಸಿಗಳನ್ನೆಲ್ಲ ಹಾಳು ಮಾಡ್ತದೆ. ಆಗ ನಾವು ಗನ್ನನ್ನು ಕೂಡ ಉಪಯೋಗ ಮಾಡಿದ್ದು ಉಂಟು. ಬೇರೆ ನವಿಲು, ಅದೇ ರೀತಿ ಮಂಗಗಳ ಬಾಧೆ, ಇಂಥದ್ದೆಲ್ಲ ಹಳ್ಳಿಯ ಕೃಷಿಕರಿಗೆ ಬಹಳಷ್ಟು ಕಷ್ಟವನ್ನು ಕೊಡ್ತದೆ. ಅದು ಉಂಟು. ಬೇರೆ ಏನಾದ್ರೂ ರಕ್ಷಣೆ ಮಾಡಿದ್ದೀರಾ ಸರ್? ಈ ತಂತಿ ಬೇಲಿಗಳನ್ನು ಕಟ್ಟುದು ಅಥವಾ ಏನಾದ್ರೂ ಬಟ್ಟೆಯನ್ನು ಕಟ್ಟುವಂತಹ ಆತರ ರಕ್ಷಣೆ ಏನಾದ್ರೂ ಮಾಡಿದ್ದೀರಾ ಸರ್ ತೋಟಕ್ಕೆ? ಇಡೀ ತೋಟಕ್ಕೆ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ. ಆದ್ರೂ ಎಲ್ಲಿ ಸಣ್ಣ ಸಸಿಗಳು ನಡ್ತೇವೋ ಹೊಸತಾಗಿ, ಆಗ ಅದಕ್ಕೆ ಸುತ್ತು ಬಿಳಿ ಬಟ್ಟೆ ಅಥವಾ ಬಿಳಿ ಗೋಣಿಗಳನ್ನು ಕಟ್ಟಿದಲ್ಲಿ ಅಲ್ಲಿಗೆ ಹಂದಿಯ ಪ್ರವೇಶ ಆಗೋದಿಲ್ಲ, ನವಿಲಿನ ಪ್ರವೇಶ ಆಗೋದಿಲ್ಲ. ಅದಕ್ಕೆ ಹೆದರಿ ಅದು ಬರುವುದಿಲ್ಲ ಅಲ್ಲಿಗೆ. ಅದರಿಂದ ನಮ್ಮ ಸಸಿ ದೊಡ್ಡದಾಗುವವರೆಗೆ ರಕ್ಷಣೆ ಕೊಡ್ತದೆ. ಅದನ್ನು ಆಗಾಗ ಪ್ರತ್ಯೇಕವಾಗಿ ನೋಡ್ಬೇಕಾಗ್ತದೆ. ಅದರಿಂದ ನಮ್ಗೆ ತುಂಬಾ ಪ್ರಯೋಜನ ಆಗಿದೆ. ಈಗ ಸರ್, ನೀವು ಮಾಜಿ ಸೈನಿಕರಾಗಿದ್ರಿ, ಅದ್ರದ್ದು ಒಂದು ಅನುಭವ ನಮ್ಮ ರೈತರಿಗೆ ಹೇಳ್ಬೋದು ಸರ್? ಇದು ನಾವು ಮಾಜಿ ಸೈನಿಕರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಈ ಕೃಷಿ ಕೂಲಿ ಕಾರ್ಮಿಕರನ್ನು ಕೂಡ ನಿಭಾಯಿಸುವುದು ಅಥವಾ ಮನೆಯವರನ್ನು ನಿಭಾಯಿಸುವುದು. ಆಗ ನಮ್ಮ ಹತ್ರ ಸ್ವಂತ ಲೀಡರ್ಶಿಪ್ ಇದ್ರೆ ಮಾತ್ರ ಇದನ್ನು ನಿಭಾಯಿಸ್ಲಿಕ್ಕೆ ಆಗ್ತದೆ. ಆ ಲೀಡರ್ಶಿಪ್ ವಹಿಸುವಲ್ಲಿ ನನ್ನ ಜೀವನದ ಅನುಭವ, ಸೈನಿಕರ ಅನುಭವವೇ ಕಾರಣ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಟ್ಟಾಗಿ ಹೇಳುವುದಿದ್ರೆ ನಮ್ಮ ರೈತರಿಗೆ ನಿಮ್ಮ ಒಂದು ಕೃಷಿಯ ಅನುಭವದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಅನುಭವ ಪ್ರಕಾರ ಯಾವುದೇ ಕೃಷಿಯನ್ನು ಮಾಡುವಾಗ ನಮ್ಮ ಸ್ವಂತ ನಿಗಾ ಇಡುವುದು ಬಹಳಷ್ಟು ಮುಖ್ಯ. ನಾವು ಸ್ವತಃ ನೋಡದೇ ಇದ್ದಲ್ಲಿ ಯಾವ ಕೃಷಿಯಲ್ಲಿ ಯಾವ ಲಾಭವೂ ಆಗ್ಲಿಕ್ಕಿಲ್ಲ. ಮತ್ತೆ ಸಂದರ್ಭಕ್ಕನುಸಾರ ಮಾರುಕಟ್ಟೆಗೆ ಸರಕನ್ನು ಮಾರುವುದು ಕೂಡ ಬಹಳಷ್ಟು ಮುಖ್ಯವಾಗಿರ್ತದೆ. ಯಾವುದೇ ಸರಕು ಬೆಲೆ ಏರಿಳಿತ ಇರ್ತದೆ. ಆ ಏರಿಳಿತ ಆದಾಗ ಅದಕ್ಕೆ ಸರಿ ಹೊಂದಿಕೊಳ್ಳಲು ನಮ್ಮ ಹತ್ರ ಸ್ವಲ್ಪ ಆರ್ಥಿಕ ಜೋಡಣೆ ಇರಬೇಕಾಗ್ತದೆ. ಬೆಲೆ ಕಮ್ಮಿ ಆದಾಗ ಇಟ್ಟುಕೊಳ್ಳುವುದು, ಬೆಲೆ ಏರಿದಾಗ ಬಿಡುವುದು, ಈ ರೀತಿ ಮಾಡಬೇಕಾದ್ರೆ ನಾವು ಆರ್ಥಿಕವಾಗಿ ಸದೃಢರಾಗಿರ್ಬೇಕಾಗ್ತದೆ. ಸದೃಢರಾಗಿದ್ದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈಗ ಸರ್, ಈ ಕೃಷಿಗೆ ನೀರಿನ ಒಂದು ವ್ಯವಸ್ಥೆ ಏನು ಮಾಡಿದ್ದೀರಾ ಸರ್? ನೀರಿನ ವ್ಯವಸ್ಥೆ ಅಂದ್ರೆ, ನಾನು ಇರುವ ಏರಿಯಾದಲ್ಲಿ ನನಗೆ ಧಾರಾಳವಾಗಿ ನೀರಿದೆ.
ಆದರೂ ನಾನು ನೀರು ಪೋಲು ಮಾಡುವುದಿಲ್ಲ. ಯಾಕೆಂದರೆ ಭೂಮಿಯ ಅಂತರ್ಜಲ ಕಮ್ಮಿ ಆಗಬಾರದು ಎಂಬ ದೃಷ್ಟಿಯಿಂದ ಎತ್ತರದ ಜಾಗಗಳಿಗೆಲ್ಲ ಹನಿ ನೀರಾವರಿಯನ್ನು ಅಳವಡಿಸುವುದು, ಅಲ್ಲದೆ ತಗ್ಗಿನ ಜಾಗಕ್ಕೆ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸುವುದು. ಅದು ವಾರಕ್ಕೆ ಒಂದು ಸಲ ಮಾತ್ರ 2 ರಿಂದ 2.5 ಗಂಟೆ, ಅಗತ್ಯ ಇಲ್ಲದೆ ನೀರು ಪೋಲ್ ಮಾಡಲಿಕ್ಕೆ ಇಲ್ಲ. ಅದನ್ನು ಹೇಗೆ ಮಾಡುವುದು ಅಂದರೆ, ಇಲ್ಲಿ ಕರೆಂಟಿನ ಅಭಾವ ಇರುವುದಿಲ್ಲ, ಕೆಲವು ಕಡೆ ಕರೆಂಟಿನ ಅಭಾವ ಇರ್ತದೆ. ಅಭಾವ ಇದ್ದಾಗ ನಾವು ಮೇಲೆ ಒಂದು ದೊಡ್ಡ ಟಾಂಕಿ ಮಾಡಿ ಆ ಟಾಂಕಿಗೆ ಈ ನೀರನ್ನ ಇದ್ದ ಎಲ್ಲ ಕೊಳವೆ ಬಾವಿಯ ನೀರನ್ನು ಹಾಕಿ ಅದರಿಂದ ಬಿಸಿಲು ಕಮ್ಮಿ ಇದ್ದಾಗ ನೀರು ಸಿಂಪಡಿಸುವುದು. ಯಾಕೆಂದ್ರೆ ತುಂಬಾ ಬಿಸಿಲು ಇದ್ದಲ್ಲಿ ನಾವು ಹಾಕಿದಂತ ಎಲ್ಲ ನೀರು ಅದು ಪೋಲಾಗ್ತದೆ, ವೇಸ್ಟ್ ಆಗ್ತದೆ, ಇವ್ಯಾಪರೇಷನ್ ಆಗ್ತದೆ. ಆದ ಕಾರಣ ಆ ಇವ್ಯಾಪರೇಷನ್ ಆಗದ ಹಾಗೆ ತೋಟ ತಂಪುಳಿಯುವಾಗ ಮಾಡಬೇಕಾದ್ರೆ ಬಿಸಿಲಿನ ಕಾವು ಕಮ್ಮಿ ಇದ್ದಾಗ ಮಾತ್ರ ಬಿಟ್ಟರೆ ಒಳ್ಳೆಯದು. ಅದಕ್ಕೆ ನಮ್ಮ ಹತ್ರ ಸ್ವಂತ ಒಂದು ಎತ್ತರ ಜಾಗದಲ್ಲಿ ನೀರಿನ ಟಾಂಕಿ ಇದ್ದು ಆ ಟಾಂಕಿಯಿಂದ ಬೇಕಾದಾಗ ಬಿಡುವಾಗಿದ್ದ ವ್ಯವಸ್ಥೆಯನ್ನು ಮಾಡಿದಲ್ಲಿ ಹನಿ ನೀರಾವರಿಗೂ ಒಳ್ಳೆಯದು, ಸ್ಪ್ರಿಂಕ್ಲರ್ಗೂ ಒಳ್ಳೆಯದು. ಇದು ನಮಗೆ ಇದರಿಂದ ತುಂಬಾ ತ್ರಾಸ ಕಮ್ಮಿ ಆಗ್ತದೆ ಅಂತ ಹೇಳಿ ಬಯಸ್ತೇನೆ. ತೋಟಗಳಿಗೆ ಹೆಚ್ಚಿನ ಭಾಗದಲ್ಲಿ ದಕ್ಷಿಣ ಭಾಗದಿಂದ ಬರುವಂತಹ ಬಿಸಿಲು ಸುಮಾರು ನವೆಂಬರದಿಂದ ಫೆಬ್ರವರಿವರೆಗೆ ದಕ್ಷಿಣ ಭಾಗದ ಬಿಸಿಲಿನಿಂದ ಮರ ತೂತಾಗ್ತದೆ. ತೆಂಕ ಬಿಸಿಲು ಅಂತೇಳಿ ನಮ್ಮ ದಕ್ಷಿಣದಲ್ಲಿ ಹೇಳ್ತಾರೆ. ಅದಕ್ಕೆ ಆ ಬಿಸಿಲನ್ನು ತಡೆಯಲು ಅದಕ್ಕೆ ಸುಣ್ಣವನ್ನು ಸುತ್ತು ಬಡಿದು ಒಂದು 2-3 ಸಲ ಕೋಟಿಂಗ್ ಮಾಡಬೇಕಾಗ್ತದೆ. ಮಾಡಿದಲ್ಲಿ ಅದು ಪ್ರತಿಫಲಿಸಿ ಅದರಿಂದಾಗಿ ಮರದ ಕಾಂಡ ಏನೂ ಆಗೋದಿಲ್ಲ. ಇಲ್ಲದಿದ್ದರೆ ಮರ ಹೊತ್ತಾಗಿ ಅತಿ ಬೇಗ ಮರ ತುಂಡಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷವೂ ಸಸಿ ಮೇಲೆ ಹೋಗುವ ತನಕ ಅದಕ್ಕೆ ಸುಣ್ಣವನ್ನು ಕಾಂಡಕ್ಕೆ ಸೋಗಿರುವ ತನಕವು ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಈಗ ಸರ್, ನೀವು ಸಾವಯವ ಗೊಬ್ಬರಕ್ಕೆ ದನಕರುಗಳನ್ನು ಸಾಕ್ತಾ ಇದ್ದೀರಾ, ಎಷ್ಟು ಲೀಟರ್ ಹಾಲನ್ನು ಕೊಡ್ತಾ ಇದ್ದೀರಾ ಸರ್? ನಾನು ಮೊದಲು 8 ದನಗಳಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ 8 ದನಗಳಿದ್ದಾಗ ಸುಮಾರು 40 ರಿಂದ 50 ಲೀಟರ್ ಹಾಲು ನಮ್ಮ KMF ಡಿಪೋಗೆ ಹಾಲನ್ನು ಕೊಡ್ತಾ ಇದ್ದೆ. ಅದೇ ರೀತಿ ಆ ದನದ ಮೇಂಟೆನೆನ್ಸ್ಗಾಗಿ ಒಂದು ಆಳನ್ನೇ ಸಾಕಿ ಅದರಿಂದ ಬರುವ ಸಗಣಿ ಮೂತ್ರ ಇದೆಲ್ಲವನ್ನು ಸ್ಲರಿಗೆ ಹೋಗುವಾಗೆ ಮಾಡಿ, ಅದಲ್ಲದೆ ಆ ಸಗಣಿಯಿಂದ ಗೊಬ್ಬರಕ್ಕೆ ಸ್ವಾಭಾವಿಕವಾಗಿ ತೆಕ್ಕೊಂಡು ನಮ್ಮ ಮನೆ ಎಲ್ಲ ಖರ್ಚಿಗೆ ಬೇಕಾಗುವಷ್ಟು ಗ್ಯಾಸ್ ಕೂಡ ನಾವು ಅದನ್ನು ಪಡ್ಕೊಳ್ತೇವೆ. ಇದು ಹೈನುಗಾರಿಕೆಯ ಬಹಳಷ್ಟು ಒಳ್ಳೆಯ ಒಂದು ಪ್ರಯೋಜನಕಾರಿ ವಿಷಯ. ಮತ್ತು ಹಾಲಿಗೆ ಇದಕ್ಕೆ ಬೇಕಾಗುವಷ್ಟು ಫೀಡ್ಸು ಅಥವಾ ಹುಲ್ಲು ಇದಕ್ಕೆಲ್ಲವೂ ಈ ಹಾಲು ಮಾರಿ ಸಿಕ್ಕಿದ ಇದರಲ್ಲಿ ನಮಗೆ ಸಾಕಾಗ್ತದೆ. ಇದರಿಂದಾಗಿ ಕೃಷಿಗೂ ಒಳ್ಳೆಯದು. ಎರೆಹುಳ ಬೆಳೀಲಿಕ್ಕೆ ಸಗಣಿ ಅಲ್ಲದೆ ಬೇರೆ ಯಾವುದಲ್ಲಿಯೂ ಎರೆಹುಳ ಬೆಳೆಯುವುದಿಲ್ಲ. ಎರೆಹುಳ ಇಲ್ಲದೆ ಯಾವುದೇ ಕೃಷಿ ಸಾಧ್ಯ ಇಲ್ಲ. ಆದ ಕಾರಣ ಎರೆಹುಳ ಉಳಿಸುವಂತೆ ಮಾಡಲು ಸಾಂಪ್ರದಾಯಿಕವಾಗಿ ಇರುವಂತಹ ದನದ ಹಟ್ಟಿ ಗೊಬ್ಬರವೇ ಮುಖ್ಯ ಕಾರಣ. ಅದನ್ನು ನಾನು ಮಾಡ್ತಾ ಇದ್ದೇನೆ. ಈಗ ಸರ್, ಕೃಷಿಗೆ ಮಳೆ ಸಂದರ್ಭದಲ್ಲಿ ಕೊಳೆ ರೋಗ ಬರುವುದು ಸಾಮಾನ್ಯ. ಇದಕ್ಕೆ ನೀವು ಏನು ಸಿಂಪಡಣೆ ಮಾಡ್ತಾ ಇದ್ದೀರಾ ಸರ್? ನಾವು ಕೊಳೆ ರೋಗ ಬರುವುದು ಮಳೆ ನಮ್ಮ ಈ ಮಲೆನಾಡಿನಿಂದ ಕೆಳಗಿನ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗುವುದರಿಂದ, ಅದರಲ್ಲೂ ಕಳೆದ ವರ್ಷ ಬಹಳಷ್ಟು ಮಳೆ ಆಗಿರುವುದರಿಂದ ಎಲ್ಲ ತೋಟದಲ್ಲಿ ಕೊಳೆ ರೋಗ ತುಂಬಾ ಹಬ್ಬಿ ಮರವೇ ಸತ್ತು ಹೋಗುವಷ್ಟು ಕೊಳೆ ರೋಗ ಬಂದಿರ್ತದೆ. ಅದಕ್ಕೆ ಬೇಕಾಗಿ ನಾವು ಯಾವಾಗಲೂ 3 ಸಲ ಕಾಪರ್ ಸಲ್ಫೇಟ್ ಪ್ಲಸ್ ಸುಣ್ಣ, ಮೊದಲು ಸಾಂಪ್ರದಾಯಿಕ ಇದು ಮೈಲ್ತುತ್ತು ಮತ್ತು ಸುಣ್ಣ, ಅದನ್ನು ಜೂನ್ ಫಸ್ಟ್ ವೀಕ್ನಲ್ಲೇ ಒಮ್ಮೆ ಬಿಡುವುದು. ಮತ್ತು ಪ್ರತಿ ತಿಂಗಳಿಗೊಮ್ಮೆ ಮಳೆಯನ್ನು ನೋಡಿಕೊಂಡು ಬಿಡುವುದು. ಸುಮಾರು 3 ರಿಂದ 4 ಸಲ ಬಿಡಲೇಬೇಕು. ಬಿಟ್ಟಲ್ಲಿ ನಮ್ಮ ಇದಕ್ಕೆ ಕೊಳೆ ರೋಗ ಖಂಡಿತ ಬರುವುದಿಲ್ಲ. ಮಳೆ ಹಾವಳಿ ಇದ್ದಾಗ ಮರ ಹತ್ತಲಿಕ್ಕೆ ಸಾಧ್ಯ ಆಗದಿದ್ದ ಕಾರಣ ಈಗ ಫೈಬರ್ ದೋಂಟಿಗಳು ಸಾಕಷ್ಟು ಮಾರ್ಕೆಟ್ನಲ್ಲಿ ಲಭ್ಯ ಇರುವುದರಿಂದ ನಮ್ಮ ಮನೆ ಆಳುಗಳಿಗೆ ಅಥವಾ ನಮಗೆ ಸ್ವಂತ ಫೈಬರ್ ದೋಂಟಿಯ ಮೂಲಕ ಈ ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಮಾಡಿದಲ್ಲಿ ನಮ್ಮಕ್ಕೆ ಯಾವುದೇ ರೀತಿಯ ಕೊಳೆ ರೋಗ ಬರುವುದಿಲ್ಲ. ಅಲ್ಲದೆ ಹತ್ತುವುದಕ್ಕಿಂತಲೂ ಹೆಚ್ಚು ವೇಗವಾಗಿ ಮದ್ದನ್ನು ಸಿಂಪಡಿಸಲಿಕ್ಕಾಗ್ತದೆ. ಅದಕ್ಕೆ ಬೇಕಾದ ಸಲಕರಣೆ, ಪಂಪು ಎಲ್ಲ ವ್ಯವಸ್ಥೆ ನಮ್ಮ ಮನೆಯಲ್ಲಿ ಇದೆ. ಈಗ ಸರ್, ಈ ಅಡಿಕೆ ಕೃಷಿಯಲ್ಲಿ ಹಿಂಗಾರ ಬಿಡುವಾಗ ಈ ಸಣ್ಣ ಅಡಿಕೆ ಆರಂಭ ಆಗುವಾಗಲೇ ಏನಾದ್ರೂ ಅದಕ್ಕೆ ಕೊಳೆ ರೋಗ ಬರುವ ಸಾಧ್ಯತೆಗಳು ಉಂಟಾ ಸರ್? ಹೌದು, ಅದು ಇತ್ತೀಚೆಗೆ ಶುರುವಾದ ರೋಗ. ಆದರೆ ಬಹಳಷ್ಟು ವ್ಯಾಪಕವಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಈ ರೋಗ ಇದೆ. ಇದರಿಂದಾಗಿ ಎಲ್ಲ ನಳ್ಳಿಗಳು ಸಣ್ಣ ನಳ್ಳಿ ಇರುವಾಗಲೇ ಕೆಳಗೆ ತಾಳಿ ಅದು ಫಲವು ಸಂಪೂರ್ಣ ನಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಮಾರ್ಕೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಇದು ಔಷಧ ಲಭ್ಯ ಇದೆ. ಸುಮಾರು ಮಾರ್ಚಿಂದ ಜೂನ್ನ ತನಕ 3 ಸಲ ಈ ಔಷಧವನ್ನು ಸಿಂಪಡಿ ಮಾಡಿದರೆ ಅದು ನಮಗೆ ಆ ನಳ್ಳಿ ತಾಳುವ ರೋಗ ನಿಲ್ತದೆ. ಅದಿಲ್ಲದಲ್ಲಿ ಈ ಸಂಪೂರ್ಣ ನಳ್ಳಿಯು ತಾಳಿದ್ದುಂಟು. ಮತ್ತೆ ಕೆಲವು ಸಲ ಟೆಂಪರೇಚರ್ ಹೆಚ್ಚಾಗಿ ಈ ದಕ್ಷಿಣ ಜಿಲ್ಲೆಯಲ್ಲಿ ಮೊದಲು ಇಷ್ಟು ಟೆಂಪರೇಚರ್ ಇರಲಿಲ್ಲ, ಈಗ ಅತಿಯಾದ ಟೆಂಪರೇಚರ್ ಇದೆ. ಆ ಟೆಂಪರೇಚರ್ಗೆ ತಾಳುವುದು ಅಂತಲೂ ಹೇಳ್ತಾರೆ. ಆದರೆ
ಯಾವುದೇ ಇದ್ರೂ ಈ ಸಿಂಪಡಣೆ ಮಾಡಿದಲ್ಲಿ ಆ ತಾಳುವುದು ನಿಲ್ತದೆ. ಅದರಿಂದಾಗಿ ಫಸಲು ನಮಗೆಲ್ಲ ಕೈಗೆ ಸಿಗ್ತದೆ. ಈಗ ಸರ್, ಅಡಿಕೆಯನ್ನು ಒಣಗಿಸ್ಲಿಕ್ಕೆ ನೀವು ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಾ ಸರ್? ಹೌದು, ಅದು ಅತ್ಯಂತ ಪ್ರಾಮುಖ್ಯ ವಿಷಯ. ಯಾಕೆಂದ್ರೆ ಅಡಿಕೆ ಬೆಳೆಗೆ ಸುಮಾರು 60 ಬಿಸಿಲು ಆಗಬೇಕು. ಅದು ಅಡಿಕೆ ಅಂದ್ರೆ ಅದು ಅದಕ್ಕೊಂದು ನಿರ್ದಿಷ್ಟ ಒಣಗುವುದು ಅಂತ ಇದೆ, ಅದು ಆ ಕಟ್ಟಿಂಗ್ ಬರುವುದು ಅಂತ ಇದೆ. ಆ ಕಟ್ಟಿಂಗ್ ಬರಬೇಕಾದ್ರೆ 60 ಬಿಸಿಲು ಜಾಲಿನಲ್ಲಿ ಒಣಗಬೇಕು. ಅದಕ್ಕೆ ಬೇಕಾದಷ್ಟು ನಾವು ಜಾಲುಗಳನ್ನು ಮಾಡಿದ್ದೇವೆ. ಅದಲ್ಲದೆ ಎಡೆ ಸಮಯದಲ್ಲಿ ಮಳೆ ಬರ್ತದೆ, ಆಗ ಅಡಿಕೆ ಚಂಡಿ ಆಗ್ತದೆ, ಅದರಿಂದ ತುಂಬ ಹಾನಿ ಆಗ್ತದೆ. ಅದಕ್ಕೆ ಬೇಕಾಗಿ ಡ್ರೈಯರ್, ಈಗ ಪ್ಲಾಸ್ಟಿಕ್ಕಿನ ಡ್ರೈಯರ್ ಬರ್ತದೆ, ಡ್ರೈಯರನ್ನು ಮಾಡಿ 2 ಡ್ರೈಯರ್ ನಮ್ಮಲ್ಲಿದೆ, ಸುಮಾರು 100 ಫೀಟ್ ಉದ್ದ, 26 ಫೀಟ್ ಅಗಲದ್ದು. ಅದರಲ್ಲಿ ಕೂಡ ಮಳೆ ಬಂದಾಗ ಅದರಲ್ಲಿ ಹಾಕಿ ಒಣಗಿಸ್ಲಿಕ್ಕೆ ಆಗ್ತದೆ. ಇದು ಇಲ್ಲದಲ್ಲಿ ಅದು ಸಂಪೂರ್ಣ ಆ ಫಸಲು ಹಾಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈಗ ಡ್ರೈಯರನ್ನು ಕೂಡ ನಾವು ಉಪಯೋಗ ಮಾಡ್ತೇವೆ. ಈಗ ಸರ್, ಈ ಅಡಿಕೆಯನ್ನು ಒಣಗಿಸಿದ ನಂತರ ಅದನ್ನು ಸುಳಿಲಿಕ್ಕೆ ವ್ಯವಸ್ಥೆ ಹೇಗೆ ಉಂಟು ಸರ್? ಹಾಗೆ ಅದರ ಮಾರುಕಟ್ಟೆ ಧಾರಣೆ ಹೇಗುಂಟು ಈಗ ಸರ್? ಅಡಿಕೆ 60 ಬಿಸಿಲಾಗಿ ಅದನ್ನು ನಾವು ತೆಗೆದು ಗೋಣಿಗಳಲ್ಲಿ ಪ್ಲಾಸ್ಟಿಕ್ ಹಾಕಿ, ಅಂದರೆ ಹೊರಗಿನ ತೇವ ಅಂಶ ಸಿಗದ ಹಾಗೆ ಮಾಡಿ ನಮ್ಮ ಗೋಡೌನ್ಗಳು ನಾವು ಇಡ್ತೇವೆ. ಇಟ್ಟು ಯಾವಾಗಲೂ ಮಾರ್ಕೆಟ್ ಅಂದ್ರೆ 2 ನಮೂನೆ ಇದೆ, ಒಂದು ಹಳೆ ಅಡಿಕೆ, ಒಂದು ಹೊಸ ಅಡಿಕೆ ಅಂತ ಹೇಳಿ. ಹೊಸ ಅಡಿಕೆಗೆ ಹಳೆ ಅಡಿಕೆಯಿಂದ ಸುಮಾರು 70ರಿಂದ 100 ರೂಪಾಯಿಯಷ್ಟು ಕಮ್ಮಿ ಇರ್ತದೆ. ಆದ್ದರಿಂದ ಕೃಷಿಕರು ಎಲ್ಲರೂ ಹಳೆ ಅಡಿಕೆ ಮಾಡಿಯೇ ಮಾರಾಟಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಳೆ ಅಡಿಕೆ ಮಾಡಿದ ಅಡಿಕೆಯನ್ನು ನಾವು ಮ್ಯಾನ್ಯುವಲಿ, ಜನರು ಕೂಲಿ ಕಾರ್ಮಿಕರು ಸಿಗ್ತಾರೆ, ಅದರಲ್ಲಿ ಮೆಟ್ಟುಗತ್ತಿಯ ಮೂಲಕ ಅದನ್ನು ಸಿಪ್ಪೆ ತೆಗೆಯಬಹುದು, ಅಥವಾ ಯಂತ್ರದ ಮೂಲಕವೂ ತೆಗಿಲಿಕ್ಕಾಗ್ತದೆ. ಇಲ್ಲಿ ವಿಟ್ಲದಲ್ಲಿ ಪಿಂಗಾರ ಎಂಬಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾವು ಈ ಒಣಗಿದ ಅಡಿಕೆಯನ್ನು ಕೊಂಡೋದ್ರೆ ಆ ಅಡಿಕೆಯನ್ನು ಅವರು ಸುಲಿದು ನಮಗೆ ಗ್ರೇಡಿಂಗ್ ಕೂಡ ಮಾಡಿ ಕೊಡ್ತಾರೆ. ಅದಕ್ಕೆ ಆಗುವ ವೆಚ್ಚ ಕೂಡ ಇಲ್ಲಿ ಮ್ಯಾನ್ಯುವಲಿ ನಾವು ಸುಲಿಯುವುದಕ್ಕಿಂತ ಕಮ್ಮಿಯಲ್ಲೇ ಆಗ್ತದೆ. ಆ ರೀತಿ ನಾವು ಸುಲಿತೇವೆ. ಈಗ ಸರ್, ಈ ಕೃಷಿಗೆ ಮಣ್ಣಿನ ಫಲವತ್ತತೆ ಮುಖ್ಯವಾಗಿರ್ತದೆ, ಇದಕ್ಕೆ ಹೇಗೆ ರಕ್ಷಣೆ ಮಾಡ್ತಾ ಇದ್ದೀರಾ ಸರ್? ಅದಂದ್ರೆ ನಾವು ಈ ಸ್ಪ್ರಿಂಕ್ಲರ್ ನಲ್ಲಿ ನೀರು ಹಾಯಿಸುವುದರಿಂದಾಗಿ ಮಣ್ಣಿನ ಫಲವತ್ತತೆ ತೊಯ್ದು ಹೋಗ್ತದೆ. ಅತಿಯಾದ ಮಳೆಯಿಂದಾಗಲೂ ಮಣ್ಣು ಕ್ಷೀಣಿಸ್ತದೆ. ಆದ ಕಾರಣ ಸುಮಾರು 15-20 ವರ್ಷದ ಆದಾಗ ಆ ಮಣ್ಣನ್ನು ಬದಲಿಸಿ ಹೊಸ ಮಣ್ಣು ಕೊಡುವ ಸಾಂಪ್ರದಾಯಿಕವಾಗಿ ಮೊದಲೇ ಇತ್ತು. ಆಗ ಬೇರು ಹೊಸ ಮಣ್ಣಿಗೆ ಬಂದು ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನು ತೆಕ್ಕೊಂಡು ಮರ ಫಲವತ್ತಾಗಿರ್ತದೆ. ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ, ನಾವು ಸುಣ್ಣ ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೆವು. ಸುಣ್ಣ ಕೊಟ್ಟರೆ ಇದು ಬ್ಯಾಲೆನ್ಸಿಂಗ್ ಆಗ್ತದೆ, ಯಾವುದು ಮಣ್ಣಿನ ಫಲವತ್ತತೆ ಬ್ಯಾಲೆನ್ಸಿಂಗ್ ಆಗ್ತದೆ, ಸುಣ್ಣದ ಅಂಶ ಅದು ಇದಾಗ್ತದೆ. ಆದರೆ ಅದು ತುಂಬ ಕಾಸ್ಟ್ಲಿ ಆಗೋದ್ರಿಂದ ಶಾಶ್ವತವಾಗಿ ಉಳಿಯಲು ಮಣ್ಣನ್ನು ಹಾಕಿದ್ದೇವೆ ನಾವು. ನಮ್ಮ ಎಲ್ಲ ತೋಟಕ್ಕೆ ಈಗ ಒಂದು 2 ವರ್ಷದಿಂದ ಮಣ್ಣನ್ನು ಎಲ್ಲ ಇಡೀ ತಟ್ಟಿಗೆ ಹಾಕಿ, ಅದರಿಂದ ನಮಗೆ ನಮ್ಮ ಸಸಿಗಳು, ಬಾಳೆ, ಇದು ಕಾಳು ಮೆಣಸು ಎಲ್ಲವೂ ಬಹಳಷ್ಟು ಉತ್ತಮವಾಗಿ ನೋಡಲು ಕಾಣುತ್ತದೆ. ಅದರಿಂದ ಮಣ್ಣು ಹಾಕುವುದು ಕಾಸ್ಟ್ಲಿ ಆದ್ರೂ ಬಹಳಷ್ಟು ಒಳ್ಳೆಯದು. ಈಗ ಕೃಷಿಗೆ ಸುಡುಮಣ್ಣು ಹಾಕ್ತಾ ಇದ್ದೀರಾ ಸರ್? ಹೌದು, ಸುಡುಮಣ್ಣು ಬಹಳಷ್ಟು ಕೃಷಿಯನಿಗೆ ಉಪಕಾರಿ. ಯಾಕೆಂದ್ರೆ ಪೊಟ್ಯಾಶ್ ಇಲ್ಲದೆ ಯಾವುದೇ ಸಸ್ಯ ಬದುಕುವುದಿಲ್ಲ, ಹೆಚ್ಚು ಫಲ ಕೊಡುವುದಿಲ್ಲ. ಈ ಸುಡುಮಣ್ಣಿನಲ್ಲಿ ಪೊಟ್ಯಾಶಿನ ಅಂಶ ಜಾಸ್ತಿ ಇರ್ತದೆ. ನಮ್ಮಲ್ಲಿರುವಂತ ಎಲ್ಲಾ ವೇಸ್ಟ್ಗಳನ್ನು ಸಂಗ್ರಹಿಸಿ, ಮಡಲ್ ಇರ್ಬೋದು, ಅಡಿಕೆ ಮರದ ಕಾಂಡ ಇರ್ಬೋದು, ಇದು ಹಾಳೆ ಇರ್ಬೋದು, ಅಡಿಕೆ ಸೊಪ್ಪು ಇರ್ಬೋದು, ಅಥವಾ ತೆಂಗಿನ ಸೊಪ್ಪು ಇರ್ಬೋದು, ವೇಸ್ಟ್ ಸೌದೆಗಳಿರ್ಬೋದು, ಇದೆಲ್ಲವನ್ನು ಶೇಖರಿಸಿ ಅದಕ್ಕೆ ಸಾಂಪ್ರದಾಯಿಕ ಒಂದು ಕ್ರಮ ಇದೆ. ಆ ಕ್ರಮ ಪ್ರಕಾರ ಮಾಡಿ ಅದರ ಮೇಲೆ ಮಣ್ಣು ಹಾಕಿ ವರ್ಷಕ್ಕೆ 2 ಬಾರಿ ಸೂಟು ಮಣ್ಣು ಮಾಡ್ತೇವೆ. ಆ ಸೂಟು ಮಣ್ಣನ್ನು ಪ್ರತಿ ವರ್ಷವೂ ಒಂದು ಮರದ ಬುಡಕ್ಕೆ ಸುಮಾರು 2ರಿಂದ 3 ಕಿಲೋದಷ್ಟು ಹಾಕಿದಲ್ಲಿ ಪೊಟ್ಯಾಶ್ ಬೇರೆ ಹಾಕುವ ಅಗತ್ಯವೇ ಇಲ್ಲ. ಅದ್ರ ಪೊಟ್ಯಾಶ್ ಶಾಶ್ವತವಾಗಿ ಉಳಿಯುವಂತ ವ್ಯವಸ್ಥೆ ಸೂಟು ಮಣ್ಣು, ಅದನ್ನು ನಾವು ಮಾಡ್ತೀವಿ. ಈಗ ಸರ್, ನಮ್ಮ ದೇಶದ ಬೆನ್ನೆಲುಬು ರೈತರು ಹಾಗೆ ಸೈನಿಕರು ಅಂತ ಹೇಳ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹೇಳ್ತೇವೆ ನಾವು ಸರ್. ಇದ್ರ ನೀವು ಕೃಷಿಕರು ಒಂದು ಕಡೆ, ಮೊದಲು ಸೈನಿಕರು ಆಗಿದ್ರಿ. ಈ 2 ವಿಷಯದ ಬಗ್ಗೆ ನಮಗೊಂದು ನಿಮ್ಮ ಅನುಭವವನ್ನು ಹೇಳ್ಬೋದಾ ಸರ್? ಖಂಡಿತ. ಜೈ ಜವಾನ್ ಜೈ ಕಿಸಾನ್ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟ ಕರೆಗೆ ಎಲ್ಲರೂ ಹೋಗೊಟ್ಟಿದ್ರು ಅಂದು. ಈಗ ನನ್ನ ಅನುಭವದಲ್ಲಿ 1971 ಜನವರಿ 15ನೇ ತಾರೀಕಿಗೆ ಕೋರ್ಸ್ ಆಫ್ ಸಿಗ್ನಲ್ಸ್ ಎಂಬ ಆರ್ಮಿಯಲ್ಲಿರುವ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ಗೆ ನಾನು ಸೇರಿದ್ದೆ. ಅದರಲ್ಲಿ ಸುಮಾರು 18 ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೇನೆ. ನನಗೆ ಪಾರಂಪರಿಕವಾಗಿ ಬಂದಂತಹ ನಿವೃತ್ತಿ ಆದ ನಂತರದ ಜೀವನ ಜವಾನ್ ಬಿಟ್ಟು ಕಿಸಾನ್ ಆಗಿದ್ದೇನೆ. ಹಾಗೆ ಈ ಕಿಸಾನ್ ನಲ್ಲಿ ಅಂದ್ರೆ, ಈಗ ನಾನು ಹಿಂದೆ ಹೇಳಿದಂತ ಎಲ್ಲಾ ಅನುಭವಗಳನ್ನು ಅಳವಡಿಸಿ ಪಾರಂಪರಿಕವಾದಂತ ಕೃಷಿ ಏನು ಅನುಸಂಧಾನಗಳಿವೆ ಅವೇ ಶ್ರೇಷ್ಠ ಎಂದು ಕಂಡುಕೊಂಡಿದ್ದೇನೆ. ಕಳೆದ 35 ವರ್ಷದಿಂದ ನನ್ನ ಅನುಭವ ಪ್ರಕಾರ ಪರಂಪರಾಗತ ಕೃಷಿಯೇ ಮೇಲು. ಹಟ್ಟಿ ಗೊಬ್ಬರ ಮತ್ತೆ
ಇದು ಏನು ರಾಸಾಯನಿಕ ಹೆಚ್ಚು ಹಾಕದೆ ಮಣ್ಣಿನ ಫಲವತ್ತತೆಯನ್ನು ಕಮ್ಮಿ ಮಾಡದಂತೆ ನೋಡಿಕೊಂಡು ಸರಿ ತೂಗಿಸಿಕೊಂಡು ಹೋಗುವುದೇ ಶ್ರೇಷ್ಠ ಕೃಷಿಯ ಕೆಲಸ ಎಂದು ನನ್ನ ಅನುಭವ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗೆ ಇದ್ದು ತಮ್ಮ ಕೃಷಿಯ ಅನುಭವವನ್ನು ಹಾಗೆ ತಮ್ಮ ಸೈನಿಕರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮ ಮಾದಕಟ್ಟೆ ಎಂಬಲ್ಲಿನ ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ. ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳು ಸರ್. ಇದುವರೆಗೆ ಗೋಪಾಲಕೃಷ್ಣ ಭಟ್ ಮಾದಕಟ್ಟೆ ಇವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಈಗ ಆರೋಗ್ಯ ಮಾಹಿತಿ ಕೇಳೋಣ. ಮೆಂತ್ಯ ಸೊಪ್ಪಿನ ಬಗ್ಗೆ ನೀವೆಲ್ಲ ಕೇಳಿರಬೇಕು. ಮೆಂತ್ಯ ಸೊಪ್ಪನ್ನು ಅತ್ಯಂತ ಪೋಷಕಾಂಶ ಹೊಂದಿರುವಂತಹ ಒಂದು ಸೊಪ್ಪು ತರಕಾರಿಯಾಗಿ, ಜೊತೆಗೆ ಬೀಜವನ್ನು ಸಂಬಾರ ಪದಾರ್ಥವಾಗಿ, ಮಸಾಲೆ ಪುಡಿ, ಸುಗಂಧ ದ್ರವ್ಯ ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸುವುದಿದೆ. ಇದು ಸುಮಾರು 30ರಿಂದ 60 ಸೆಂಟಿಮೀಟರ್ ಅಂದರೆ 1ರಿಂದ 2 ಅಡಿ ಎತ್ತರ ಬೆಳೆಯುವಂತಹ ಹಸಿರು ಕುರುಚಲ ಸಸ್ಯ. ಸಂಯುಕ್ತ ಎಲೆಗಳಲ್ಲಿ ಕಿರು ಎಲೆಗಳು ಪ್ರತ್ಯೇಕವಾಗಿದ್ದು ಚಿಕ್ಕ ತುಟ್ಟುಗಳಿಂದ ಕೂಡಿರುತ್ತವೆ. ಕಾಂಡವು ಬಹಳವಾಗಿ ಕವಲು ಒಡೆದಿರುತ್ತವೆ. ಎಲೆ ಮತ್ತು ಕಾಂಡವು ಹಸಿರಾಗಿರುತ್ತದೆ. ಟ್ರೈಗೊನೆಲ್ಲಾ ಫೆನುಗ್ರೀಕಮ್ ಇರುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಫ್ಯಾಬೇಸಿ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಉತ್ತಮವಾದಂತಹ ಮಣ್ಣಾಗಿದೆ. ಚಳಿಗಾಲದಲ್ಲಿ ಬೆಳೆಯುವಂತಹ ಸೊಪ್ಪಿನ ತರಕಾರಿ ಇದು. ತಂಪಾದ ಹವಾಮಾನಕ್ಕೆ ಚೆಂದಾಗಿ ಹೊಂದಿಕೊಳ್ಳುತ್ತದೆ. ಆಗಸ್ಟ್ ನವೆಂಬರ್ ತಿಂಗಳಿನಲ್ಲಿ ಬಿತ್ತಿದರೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಇದರಲ್ಲಿ ಕೂಡ ಸಾಕಷ್ಟು ಸುಧಾರಿತ ತಳಿಗಳು ಲಭ್ಯ ಇದೆ. ಪೂಸಾ ಅರ್ಲಿ ಬಂಚಿಂಗ್, TG ಸೀರೀಸ್, CO1, ಕಸ್ತೂರಿ ಸಿಲೆಕ್ಷನ್, ಮೇಥಿ ನಂಬರ್ 47, ನಂಬರ್ 14, EC 4911. ಮೆಂತ್ಯ ಬೆಳೆಯಲ್ಲಿ ಸಮಗ್ರವಾದಂತಹ ಗಿಡ, ಬೀಜಗಳು ಮತ್ತು ಎಲೆ ಇವು ಉಪಯುಕ್ತವಾದಂತಹ ಭಾಗಗಳಾಗಿವೆ. ಮೆಂತ್ಯದಲ್ಲಿ ಡೈಸಾಜೆನಿನ್, ಗೈಟೋಜೆನಿನ್, ಟೈಗೋಜೆನಿನ್ ಹೀಗೆ ಅನೇಕ ರಾಸಾಯನಿಕ ಘಟಕಗಳಿರ್ತವೆ. ಮೆಂತ್ಯವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಮೆಂತ್ಯ ಮಧುಮೇಹಿಗಳಿಗೆ ಒಂದು ಉತ್ತಮವಾದಂಥ ಔಷಧಿಯಾಗಿದೆ ಹಾಗೂ ಆಹಾರವೂ ಕೂಡ ಆಗಿದೆ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚದಷ್ಟು ಮೆಂತ್ಯದ ಪುಡಿಯನ್ನು ಇಲ್ಲವೇ 2 ಚಮಚೆಯಷ್ಟು ಮೆಂತ್ಯ ಸೊಪ್ಪಿನ ರಸವನ್ನು ಸೇವಿಸಿದಲ್ಲಿ ರಕ್ತದಲ್ಲಿರುವ ಸಕ್ಕರೆಯ ಅಂಶ ಬಹುಬೇಗ ನಿಯಂತ್ರಣಕ್ಕೆ ಬರ್ತದೆ. ಇವಲ್ಲದೆ ಮಧುಮೇಹಿಗಳು 1 ಭಾಗ ರಾಗಿ, 1 ಭಾಗ ಗೋಧಿ, 1/4 ಭಾಗ ಮೆಂತ್ಯವನ್ನು ಸೇರಿಸಿ ತಯಾರಿಸಿರುವಂತಹ ಹಿಟ್ಟಿನಿಂದ ಮುದ್ದೆಯನ್ನು ತಯಾರಿಸಿ ಸೇವಿಸುವಂತಹದ್ದು ಒಳ್ಳೆಯದು. ಭೇದಿ ಆಗ್ತಾ ಇದ್ದಲ್ಲಿ 1 ಲೋಟ ಮಜ್ಜಿಗೆಯಲ್ಲಿ 1 ಚಮಚ ಹುರಿದ ಮೆಂತ್ಯದ ಪುಡಿಯನ್ನು ಸೇರಿಸಿ 3ರಿಂದ 4 ಗಂಟೆಗಳಿಗೆ ಒಂದು ಸಾರಿ ಕುಡಿಬೇಕು. ಮೈ ಕೈ ನೋವಿದ್ದಾಗ 1 ಚಮಚ ಮೆಂತ್ಯದ ಪುಡಿಯನ್ನು ನೀರಿನೊಂದಿಗೆ ಕುಡಿಬೇಕು. ಮೆಂತ್ಯ ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ. ಹೊಟ್ಟೆ ನೋವು ಹಾಗೂ ಹೊಟ್ಟೆ ಉಬ್ಬರ ಇರುವಾಗ ಮೆಂತ್ಯ ಸೊಪ್ಪಿನ ಪಲ್ಯವನ್ನು 1 ತುತ್ತು ಬಿಸಿ ಅನ್ನದೊಂದಿಗೆ ತುಪ್ಪ, ಉಪ್ಪನ್ನು ಬೆರೆಸಿ ತಿಂದಲ್ಲಿ ನೋವು ಶಮನವಾಗ್ತದೆ. ಇದಲ್ಲದೆ ಮೆಂತ್ಯ ಸೊಪ್ಪಿನ ರಸವನ್ನು ಸಮಭಾಗ ಜೇನಿನೊಂದಿಗೆ ಬೆರೆಸಿ ಕುಡಿದರೂ ಕೂಡ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಕುರುಗಳಾದಾಗ ಮೆಂತ್ಯ ಸೊಪ್ಪನ್ನು ಅರೆದು ಪೇಸ್ಟನ್ನಾಗಿ ಮಾಡಿ ಅದನ್ನು ಕುರು ಇರುವ ಭಾಗಕ್ಕೆ ಹಚ್ಚಿದಲ್ಲಿ ಊತ ಹಾಗೂ ನೋವು ತಗ್ತದೆ. ಸುಟ್ಟ ಗಾಯಗಳಿಗೆ ಮೆಂತ್ಯವನ್ನು ನೀರಿನಲ್ಲಿ ಅರೆದು ಲೇಪಿಸಿದಲ್ಲಿ ನೋವು ಹಾಗೂ ಉರಿಯು ಕಡಿಮೆಯಾಗ್ತದೆ. ಮುಟ್ಟು ಆರಂಭವಾದ ಹುಡುಗಿಯರಿಗೆ ಮೆಂತ್ಯದ ಹಿಟ್ಟನ್ನು ಪ್ರತಿ ದಿವಸ ಊಟದೊಂದಿಗೆ ಕೊಡುವುದರಿಂದ ರಜಸ್ರಾವ ಕ್ರಮಬದ್ಧವಾಗಿ ಆಗ್ತದೆ. ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿಯು ಉಂಟಾದಾಗ ಗಂಜಿಯೊಂದಿಗೆ 1 ಚಮಚ ಮೆಂತ್ಯದ ಪುಡಿಯನ್ನು ಬೆರೆಸಿ ಕುಡಿಬೇಕು. ಬಾಣಂತಿಯರಿಗೆ ಪ್ರತಿ ದಿವಸ ಆಹಾರದೊಂದಿಗೆ ಮೆಂತ್ಯದ ಹಿಟ್ಟನ್ನು ನೀಡುವುದರಿಂದ ಎದೆ ಹಾಲಿನ ಉತ್ಪತ್ತಿ ಹೆಚ್ಚುವುದೇ ಅಲ್ಲದೆ ಗರ್ಭಾಶಯವು ಸಹಜ ಸ್ಥಿತಿಗೆ ಮರಳುವಲ್ಲಿ ಸಹಾಯ ಮಾಡ್ತದೆ. ಮೆಂತ್ಯವನ್ನು ತುಪ್ಪದಲ್ಲಿ ಹುರಿದು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಇದನ್ನು ಗೋಧಿ ಹಿಟ್ಟು ಮತ್ತು ಬೆಲ್ಲ ಇಲ್ಲವೇ ಸಕ್ಕರೆಯನ್ನು ಬೆರೆಸಿ ಹಲ್ವ ತಯಾರಿಸಿ ಬಾಣಂತಿಯರಿಗೆ ಕೊಡಬಹುದು. ತಲೆಹೊಟ್ಟಿನ ತೊಂದರೆ ಇರುವವರು ರಾತ್ರಿಯ ಹೊತ್ತು 100 ಗ್ರಾಂನಷ್ಟು ಮೆಂತ್ಯವನ್ನು ನೆನೆಸಿ ಇಟ್ಟು ಬೆಳಿಗ್ಗೆ 100 ಗ್ರಾಂ ಮೆಂತ್ಯ ಸೊಪ್ಪಿನೊಡನೆ ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿಕೊಂಡು 2 ಗಂಟೆ ಕಾಲ ಬಿಟ್ಟು ತಲೆ ಸ್ನಾನವನ್ನು ಮಾಡಬೇಕು. ಇದರಿಂದ ಕೂದಲು ಆರೋಗ್ಯಕರವಾಗಿ ಕಾಂತಿಯುತವಾಗ್ತವೆ, ಸೊಂಪಾಗಿ ಬೆಳೀತದೆ. ಮೊಡವೆಗಳಿಗೆ ಮೆಂತ್ಯ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿಯ ಸಮಭಾಗವನ್ನು ನೀರಿನಲ್ಲಿ ಬೆರೆಸಿ ಲೇಪಿಸಿ 1 ಗಂಟೆ ಕಾಲ ಬಿಟ್ಟು ಮುಖವನ್ನು ತೊಳಿಬೇಕು.
ಮಗುವಿಗೆ ಹಾಲೂಡಿಸುವುದನ್ನು ಬಿಡಿಸಬಯಸುವಂತಹ ತಾಯಂದಿರು ಮೆಂತ್ಯ ಸೊಪ್ಪನ್ನು ನುಣ್ಣಗೆ ಅರೆದು ಸ್ತನಗಳಿಗೆ ಲೇಪಿಸಬಹುದು. ಹೃದ್ರೋಗಿಗಳಿಗೆ ಮೆಂತ್ಯ ಸೇವನೆ ಉತ್ತಮವಾದಂಥದ್ದು. ಹೆಸರು ಕಾಳು, ಕೆಂಪು ಬೇಳೆ ಮತ್ತು ಮೆಂತ್ಯವನ್ನು ಸಮಭಾಗ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಸ್ನಾನಕ್ಕೆ ಬಳಸಬಹುದು. ಇದೇ ರೀತಿ ಸೀಗೆಕಾಯಿ, ಹೆಸರುಕಾಳು ಮತ್ತು ಮೆಂತ್ಯ ಎರಡು ಒಂದು ಅರ್ಧ ಪ್ರಮಾಣದ ಅನುಪಾತದಲ್ಲಿ ಬೆರೆಸಿ ಕುಟ್ಟಿ ಪುಡಿ ಮಾಡಿ ತಯಾರಿಸಿ ಇಟ್ಕೊಂಡು ತಲೆಯ ಸ್ನಾನಕ್ಕೆ ಬಳಸಬೇಕು. ಇದು ಕೂದಲಿನ ಆರೋಗ್ಯಕ್ಕೆ ಹಿತಕರವಾಗಿದ್ದು ತಲೆ ಹೊಟ್ಟು ಉಂಟಾಗುವುದಿಲ್ಲ. ಮೆಂತ್ಯವನ್ನು ಬೇರೆ ಬೇರೆ ಅಡುಗೆಯಲ್ಲೂ ಕೂಡ ಬಳಸಬಹುದು. ಮೆಂತ್ಯ ಸೊಪ್ಪಿನ ಖಾರದ ಕಡುಬನ್ನು ತಯಾರಿಸಬಹುದು. ಪಲ್ಯವನ್ನು ಕೂಡ ಎರಡು ರೀತಿಯಲ್ಲಿ ತಯಾರಿಸಬಹುದು. ಸೊಪ್ಪನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿಕೊಂಡು ಸಣ್ಣಗೆ ಹಚ್ಚಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿಯೊಂದಿಗೆ ಒಗ್ಗರಣೆ ಹಾಕಿ ಅದಕ್ಕೆ ಟೊಮೆಟೊವನ್ನು ಹಾಕಿ ಉಪ್ಪು, ಸಾಂಬಾರು ಪುಡಿಯನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು. ಇದು ಅನ್ನ ಮತ್ತು ರೊಟ್ಟಿಯೊಂದಕ್ಕೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಬೇಕೆನಿಸಿದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬಹುದು. ಎರಡನೇ ರೀತಿಯಾಗಿ ಪಲ್ಯವನ್ನು ಮಾಡುವುದಿದ್ರೆ ತೊಗರಿಬೇಳೆ ಇಲ್ಲವೇ ಹೆಸರು ಬೇಳೆಯನ್ನು ಬೇಯಿಸಿ ಇಟ್ಕೊಳ್ಬೇಕು. ತೊಳೆದು ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಎಣ್ಣೆ ಇಲ್ಲವೇ ತುಪ್ಪದ ಒಗ್ಗರಣೆಯಲ್ಲಿ ಬಾಡಿಸಿಕೊಳ್ಬೇಕು. ಇದಕ್ಕೆ ಹಸಿಮೆಣಸಿಕಾಯಿ ಇಲ್ಲವೇ ಒಣಮೆಣಸಿಕಾಯಿಯನ್ನು ಸೇರಿಸಿಕೊಳ್ಬೇಕು. ಹುಣಸೆ ಹುಳಿ ಇಲ್ಲವೇ ಟೊಮೆಟೊ ಸಣ್ಣಗೆ ಹಚ್ಚಿ ಹಾಕಿಕೊಳ್ಬೇಕು. ನಂತರ ಬೇಳೆಯೊಂದಿಗೆ ಇದನ್ನು ಬೆರೆಸಿ 5 ನಿಮಿಷ ಒಲೆಯ ಮೇಲೆ ಇಡಬೇಕು. ಈ ಪಲ್ಯ ಚಪಾತಿ, ರೊಟ್ಟಿ ಮತ್ತು ಅನ್ನದೊಂದಿಗೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಹಾಗೆಯೇ ಮೆಂತ್ಯದ ಸಾರನ್ನು ಕೂಡ ತಯಾರು ಮಾಡ್ಬೋದು. ಮೆಂತ್ಯ ಸೊಪ್ಪಿನ ಚಿತ್ರಾನ್ನ, ಮೆಂತ್ಯ ಸೊಪ್ಪಿನ ರೊಟ್ಟಿ, ಪರೋಟ, ಮೆಂತ್ಯ ಹಿಟ್ಟು, ಮೆಂತ್ಯ ಹುಳಿ, ಮೆಂತ್ಯ ಕಾಳಿನ ಗೊಜ್ಜು, ಮೆಂತ್ಯ ಪಲ್ಯ ಈ ರೀತಿಯೂ ಕೂಡ ತಯಾರು ಮಾಡುವುದಕ್ಕೆ ಸಾಧ್ಯ ಇದೆ. ಸಂಸ್ಕೃತದಲ್ಲಿ ಮೇಥಿಕಾ, ಮೇಥಿ, ಪೀತ ಬೀಜ ಅಂತ ಕರೀತಾರೆ. ಹಿಂದಿಯಲ್ಲಿ ಮೇಥಿ, ತೆಲುಗಿನಲ್ಲಿ ಮೆಂತುಲು, ತಮಿಳಿನಲ್ಲಿ ವೆಂಡ್ಯಂ, ಇಂಗ್ಲೀಷ್ನಲ್ಲಿ ಫೆನುಗ್ರೀಕ್, ಮಲಯಾಳಂನಲ್ಲಿ ಉಲುವ, ವೆಂತ್ಯಂ ಎಂದು ಕೂಡ ಇದಕ್ಕೆ ಹೆಸರಿದೆ. ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.